ಸಾರಿಗೆ ಬಸ್ ನಿಲ್ಲಿಸಿದ್ದೇ ನಿಲ್ದಾಣ, ಸಂಚರಿಸಿದ್ದೇ ರಸ್ತೆ. ಹುಬ್ಬಳ್ಳಿಯಲ್ಲಿ ಎಲ್ಲೆಂದರಲ್ಲಿ ನಿಲ್ಲಿಸುವಂತಹ ಬಸ್ಗಳು ಬಸ್ ನಿಲ್ದಾಣ ಬಿಟ್ಟು ಕಂಡಲ್ಲಿ ಬಸ್ಗಳನ್ನ ನಿಲ್ಲಿಸ್ತಾ ಇದ್ದಾರೆ ಸಾರಿಗೆ ಸಿಬ್ಬಂದಿ. ವಾಯುವ್ಯ ರಸ್ತೆ ಸಾರಿಗೆ ಬಸ್ಗಳಿಂದಾನೇ ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಬಸ್ ಎಲ್ಲಿ ನಿಲ್ಲುತ್ತೋ ಅದೇ ಬಸ್ ನಿಲ್ದಾಣ ಅನ್ನುವಂತೆ ಆಗ್ಬಿಟ್ಟಿದೆ. ತಮಗ್ ಮನ್ಸೋ ಇಚ್ಛೆಯಾಗಿ ಕಂಡಲ್ಲಿ ಬಸ್ ನಿಲ್ಲಿಸ್ತಾ ಇದ್ದಾರಂತೆ ಸಿಬ್ಬಂದಿ. ವಾಯುವ್ಯ ರಸ್ತೆ ಸಾರಿಗೆ ಬಸ್ಗಳಿಂದಾನೇ ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಬಹುದೊಡ್ಡ ಬಸ್ ನಿಲ್ದಾಣ ಇದ್ರೂ ಕೂಡ ಸಿಟಿ ಬಸ್ಗಳು ನಿಲ್ಲಿಸಿದ್ದೇ ನಿಲ್ದಾಣ ಆಗ್ಬಿಟ್ಟಿದೆ. ಬಸ್ ನಿಲ್ದಾಣದಲ್ಲಿ ಹೋಗಿ ನಿಲ್ತಾ ಇಲ್ಲ, ಎಲ್ಲೆಂದರಲ್ಲಿ ಪ್ರಯಾಣಿಕರನ್ನ ಇಳಿಸ್ತಾ ಇರೋದಕ್ಕೆ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಎಲ್ಲಿ ಬಸ್ ಸ್ಟಾಪ್ ಇದೆಯೋ ಅಲ್ಲಿ ನಿಲ್ಸಲ್ಲ, ಬಸ್ ನಿಲ್ಬೇಕಾಗಿರುವಂತ ಜಾಗ ಯಾವುದು? ಬಸ್ ನಿಲ್ದಾಣ. ದೊಡ್ಡದಾಗಿ ಬಸ್ ನಿಲ್ದಾಣ ಇದ್ರೂ ಕೂಡ ಅಲ್ಲಿ ಬಂದು ಬಸ್ಗಳು ನಿಲ್ಲಲ್ಲ, ಎಲ್ಲೆಂದರಲ್ಲಿ ಬಸ್ಗಳನ್ನ ನಿಲ್ಲಿಸ್ತಿದ್ದಾರೆ. ತಾವು ಎಲ್ಲಿ ಬಸ್ ನಿಲ್ಲಿಸ್ತಾರೋ ಅದೇ ಬಸ್ ನಿಲ್ದಾಣ ಅನ್ನೋ ರೀತಿಯಾಗಿ ಅನ್ಕೋಬಿಟ್ಟಿದ್ದಾರೆ. ಹೀಗಾಗಿ ಜನರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಎಲ್ಲಿಂದ ಹತ್ತಿ ಎಲ್ಲಿಗೆ ಟಿಕೆಟ್ ತೆಗೆದುಕೊಂಡಿರ್ತಾರೋ ಅಲ್ಲಿ ನಿಲ್ಲಿಸ್ತೆ, ತಮಗ್ ಮನ್ಸೋ ಇಚ್ಛೆಯಾಗಿ ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸ್ತಾ ಇದ್ದಾರಂತೆ. ಹಾಗಾಗಿ ಇದು ಅನೇಕ ಅಪಘಾತಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ಬಸ್ ನಿಲ್ದಾಣ ಇದೆಯೋ ಎಲ್ಲಿದೆಯೋ ಅಲ್ಲಿ ನಿಲ್ಸಿದ್ರೆ ಹೋಗೋ ಬರೋರಿಗೆ ಗೊತ್ತಾಗುತ್ತೆ, ವಾಹನ ಸಂಚಾರರಿಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ಬೇಕು, ಏನು ಈಗ ಬಸ್ ನಿಲ್ಲುತ್ತೆ ಅನ್ನೋ ಸೂಚನೆ ಗೊತ್ತಾಗುತ್ತೆ. ಬಟ್ ಇವ್ರು ಹೀಗೆ ಎಲ್ಲೆಂದ್ರಲ್ಲಿ ಬಸ್ಗಳನ್ನ ನಿಲ್ಲಿಸ್ಬಿಟ್ರೆ ಹಿಂದೆ ಟ್ರಾಫಿಕ್ ಜಾಮ್ ಆಗುತ್ತೆ, ಬರುವಂತ ವೆಹಿಕಲ್ಗಳೇನಿರ್ತವೆ ಸಡನ್ ಆಗಿ ಬ್ರೇಕ್ ಹಾಕ್ಬೇಕಾಗುತ್ತೆ, ಅಪಘಾತಗಳು ಸಂಭವಿಸುತ್ತೆ. ಇವರೇ ಈ ರೀತಿಯಾಗಿ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿದ್ರೆ ಏನು ಜನರ ಗತಿ ಅಂತ ಜನರೇ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಎಲ್ಲೆಂದ್ರಲ್ಲಿ ಬಸ್ ನಿಲ್ಸಿದ್ರೆ ಹೇಗ್ ನೀವು ಅಂತ. ಬಸ್ ನಿಲ್ದಾಣ ಇರುತ್ತೆ, ಬಸ್ ಸ್ಟಾಪ್ಗಳಿರುತ್ತೆ, ಅಲ್ಲೆಲ್ಲೂ ನಿಲ್ಲಿಸ್ತಾ ಇಲ್ಲ. ದೊಡ್ಡದಾಗಿ ನಿಲ್ದಾಣ ಕಟ್ಟಿಸಿದ್ರು ಕೂಡ ಅಲ್ಲಿಗೆ ಬಸ್ಗಳು ಹೋಗ್ತಾ ಇಲ್ಲ. ಮನಸೋ ಇಚ್ಛೆ ನೀವು ಬಸ್ಸನ್ನ ಎಲ್ಲಿ ಬೇಕಲ್ಲಿ ನಿಲ್ಸಿದ್ರೆ ಏನ್ ಕತೆ ಅಂತ. ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇರೋದೇ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತಿರೋದ್ರಿಂದ, ನಿಯಮಗಳನ್ನ ಗಾಳಿಗೆ ತೂರಿ ನಿಮ್ಗೆ ಹೆಂಗ್ ಬೇಕೋ ಹಂಗಿರೋದ್ರಿಂದಾನೇ ಅಪಘಾತಗಳಾಗ್ತಾ ಇರೋದು. ಈಗಲಾದ್ರೂ ಎಚ್ಚೆತ್ಕೊಳ್ತಾರ ಸಾರಿಗೆ ಸಿಬ್ಬಂದಿ, ಸಾರಿಗೆ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸೂಚನೆ ಕೊಡುತ್ತೆ ಅವರೆಲ್ಲರಿಗೂ, ಅದನ್ನ ಕಾದ್ ನೋಡ್ಬೇಕಿದೆ.